ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ನಿರ್ಮಿಸಿರುವಂತಹ ಒಂದು ಯಾತ್ರಿ ನಿವಾಸ, ಸಿಗಂದೂರಿನಲ್ಲಿರುವಂತಹ ಯಾತ್ರಿ ನಿವಾಸ ಪಾಳು ಬಿದ್ದಂತಹ ಪರಿಸ್ಥಿತಿಯಲ್ಲಿರುವಂಥದ್ದು. ಉದ್ಘಾಟನೆ ಆಗಿಲ್ಲ, ಪಾಳು ಬಿದ್ದಂತಹ ಪರಿಸ್ಥಿತಿಯಲ್ಲಿ 2 ಕೋಟಿ ವೆಚ್ಚದ ಯಾತ್ರಿ ನಿವಾಸ 5 ವರ್ಷ ಕಳೆದರೂ ಕೂಡ ಉದ್ಘಾಟನೆ ಭಾಗ್ಯವನ್ನು ಕಂಡಿಲ್ಲ. ಸಿಗಂದೂರಿನಲ್ಲಿ ನಿರ್ಮಾಣವಾಗಿರುವಂತಹ ಯಾತ್ರಿ ನಿವಾಸ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು. ಲಾಡ್ಜ್ ಓನರ್ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ನಿತ್ಯವೂ ಸಿಗಂದೂರು ಕ್ಷೇತ್ರಕ್ಕೆ ಸಾವಿರಾರು ಜನ ಆಗಮಿಸ್ತಾರೆ. ಭಕ್ತರಿಗೆ ವಸತಿ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. 2 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಯಾತ್ರಿ ನಿವಾಸ, ವಸತಿ ಗೃಹ ಪಾಳು ಬಿದ್ದಂತೆ ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಸಾಂಕೇತಿಕವಾಗಿ ಕಟ್ಟಡ ಉದ್ಘಾಟಿಸಿದ್ದಾರೆ ಸ್ಥಳೀಯರು. ವಸತಿ ಗೃಹ ಸಾರ್ವಜನಿಕ ಸೇವೆಗೆ ನೀಡುವಂತೆ ಒತ್ತಾಯಿಸ್ತಾ ಇದ್ದಾರೆ. ಬಹುಶಃ ತಾವು ನೋಡಬಹುದು, ಯಾತ್ರಿ ನಿವಾಸವನ್ನು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದೆ. ಸಿಗಂದೂರು ಕ್ಷೇತ್ರದಲ್ಲಿ ಬೇಕಾದಷ್ಟು ಜನ ಭಕ್ತರು ಬರ್ತಾ ಇರ್ತಾರೆ, ಅವರೆಲ್ಲರಿಗೂ ಕೂಡ ವ್ಯವಸ್ಥೆ ಆಗಲಿ ಅಂತ ಮಾಡಿದ್ದಾರೆ. ಬಟ್ ಅಲ್ಲಿನ ಲಾಡ್ಜ್ ಓನರ್ಸ್ಗೆ ಏನಾದರೂ ಇವರು ಕಾಂಪ್ರಮೈಸ್ ಆಗಿಬಿಟ್ರೆ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಓಪನ್ ಆಗಿಬಿಟ್ರೆ ಕಡಿಮೆ ದರಕ್ಕೆ ಸಿಗುತ್ತೆ ಅಂತ ಜನ ಎಲ್ಲ ಇಲ್ಲಿ ಬಂದುಬಿಟ್ರೆ ಅವರುಗಳಿಗೆ ಅದು ಬಿಸ್ನೆಸ್ ಲಾಸ್ ಆಗುತ್ತೆ ಅನ್ನುವಂಥದ್ದು ಏನಾದ್ರು ಲೆಕ್ಕಾಚಾರದಿಲ್ಲ, ಅದರ ಗೊತ್ತಿಲ್ಲ. ಬಟ್ ಇದಕ್ಕೆ ಸ್ಥಳೀಯರು ಏನು ಹೇಳಿದ್ರು ಕೇಳಲಿಲ್ಲ ಅನ್ನುವಂಥ ಕಾರಣಕ್ಕೆ ಸ್ಥಳೀಯರೇ ಮುಂದಾಗಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. 2 ಕೋಟಿ ರು ವೆಚ್ಚದ ಪಾಳು ಬಿದ್ದಂತಹ ಸ್ಥಿತಿಯಲ್ಲಿರುವಂತಹ ವಸತಿ ಗೃಹ. ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸಿಗಂದೂರು ಇವತ್ತೊಂದು ಪ್ರವಾಸಿ ತಾಣ. ಅಲ್ಲಿ ಒಂದು ಯಾತ್ರಿ ನಿವಾಸ ಅಂತೇಳಿ ನಿರ್ಮಿತಿ ಕೇಂದ್ರದವ್ರ ಮುಖಾಂತರ ಸರ್ಕಾರ ಒಂದು ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡ್ತದೆ. ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ 2020ರಲ್ಲಿ ನಿರ್ಮಾಣ ಮಾಡ್ತಾರೆ. 2 ವರ್ಷ ಕಾಮಗಾರಿ ನಡೀತದೆ. ಇವತ್ತು ಅರಣ್ಯ ಇಲಾಖೆಯವರು ಕಾಮಗಾರಿ ಎಲ್ಲ ಮುಕ್ತಾಯ ಆದಮೇಲೆ ವನ್ಯಜೀವಿ ವಲಯ, ಕಾರ್ಗಲ್ ವಲಯ ಅರಣ್ಯಾಧಿಕಾರಿಗಳು ಇದಕ್ಕೆ ತಡೆ ಒಡ್ಡಿದ್ದಾರೆ. ವನ್ಯಜೀವಿ ವಲಯಕ್ಕೆ ವ್ಯಾಪ್ತಿಗೆ ಬರ್ತದೆ ಅಂತೇಳಿ. ಎಲ್ಲೋ ಒಂದು ಕಡೆಗೆ ಈ ಕಾರ್ಗಲ್ ವಲಯದಲ್ಲಿ ಅನೇಕ ಅಕ್ರಮವಾಗಿ ನಡೀತಾ ಇರ್ತಕ್ಕಂಥ ರೆಸಾರ್ಟ್ಗಳು, ಆಮೇಲೆ ಹೋಮ್ ಸ್ಟೇಗಳು ಇವೆಲ್ಲ ಇದ್ದಾವೆ ಈಗಲೂ ಕೂಡ ಅಭಿಯೋಗದಿಂದ, ಎಲ್ಲ ಪ್ರವಾಸಿ ತಾಣ ಇರೋದ್ರಿಂದ. ಆದರೆ ಇದಕ್ಕೆ ಯಾಕೆ ಇದೊಂದಕ್ಕೆ ಇಷ್ಟೊಂದು ಕಟ್ಟುನಿಟ್ಟಿನ ತಡೆ ಒಡ್ಡಿದ್ರು ಅನ್ನೋದು ಕೂಡ ನಮಗೆ ಪ್ರಶ್ನೆ ಕಾಡ್ತಾ ಇದೆ, ಅನುಮಾನ ಕೂಡ ಮೂಡ್ತಾ ಇದೆ ಸಹಜವಾಗಿ. ಹಾಗಾಗಿ ಕೊನೆಗೆ ಇದರ ವಿಚಾರ ತಿಳಿದಾಗ ಖಾಸಗಿಯವರಿಂದ ಪ್ರತಿ ತಿಂಗಳು ಏನು ಲಂಚದ ರೂಪದಲ್ಲಿ ಹಣ ಹೋಗ್ತಾ ಇದೆ, ಹಾಗಾಗಿ ಇದನ್ನು ಓಪನ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ಅನೇಕ ಸಾರ್ವಜನಿಕರು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೀವಿ. ರೈತ ಸಂಘಟನೆ ಇವತ್ತು ಸಾಂಕೇತಿಕವಾಗಿ ಅದನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ವಿ. ಆದಷ್ಟು ಬೇಗ ಏನು ಅಡೆತಡೆ ಇದ್ದಾವೆ ಅದನ್ನು ನಿರ್ಮೂಲನೆ ಮಾಡಿ ಸಾರ್ವಜನಿಕರ ಹಣ ಇಲ್ಲಿ ದುರುಪಯೋಗ ಆಗದೇ ಇರೋ ರೀತಿ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಅದು ಸಾರ್ವಜನಿಕರಿಗೆ ಯಾತ್ರಿ ನಿವಾಸ ಅಂದ್ರೆ ಯಾತ್ರಿಗಳಿಗೆ ಬಳಕೆ ಆಗಬೇಕು. ಆ ಉದ್ದೇಶದಿಂದ ಸರ್ಕಾರ ಕ್ರಮ ತಗೊಳ್ಬೇಕು. ಸಚಿವರು ಅಷ್ಟೆಲ್ಲ ಸುಸಜ್ಜಿತವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಆಗಿರುವಂತಹ 2 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಯಾತ್ರಿ ನಿವಾಸ ಈ ರೀತಿಯಾಗಿ ಬೇರೆಲ್ಲ ಚಟುವಟಿಕೆಗಳ ಅನುಕೂಲ ಆಗುವಂತೆ ಪಾಳು ಬಿದ್ದಂಥ ಸ್ಥಿತಿಯಲ್ಲಿ ಬಿಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರಬೇಕು ಅಂತ. ಮತ್ತು ಅಲ್ಲಿನ ಸ್ಥಳೀಯರು ಕೇಳಿದ್ದಾರೆ, ಇದನ್ನು ಉದ್ಘಾಟನೆ ಮಾಡಿಕೊಡಿ, ನಾವು ಬಳಸ್ಕೊಳ್ತೇವೆ ಅನ್ನುವಂಥದ್ದು ಕೇಳಿದರೂ ಕೂಡ ಅಧಿಕಾರಿಗಳು ಅದರ ಕಡೆ ಗಮನವನ್ನೇ ಹರಿಸಿಲ್ಲ. ತಾವು ನೋಡಿದ್ರೆ ಇಷ್ಟೊತ್ತು ಸ್ಕ್ರೀನ್ನಲ್ಲಿ ಯಾವ ರೀತಿಯಾದಂಥ ಸ್ಥಿತಿಯಲ್ಲಿದೆ, ಒಳಗಡೆ ಯಾವ ರೀತಿ ಇದೆ, ಹೊರಗಡೆ ಯಾವ ರೀತಿ ಇದೆ ಅನ್ನುವುದು.